ಫ್ರೆಂಡ್, ನಾನು ಇವತ್ತು ನನ್ನ ಒಂದು ಚಾನಲಲ್ಲಿ 2,000 ಗಿವ್ ಅವೇ ಇರ್ತಾ ಇದ್ದೀನಿ ಫ್ರೆಂಡ್. ಈ ಒಂದು ಗಿವ್ ಅವೇ ನೀವು ಪಡ್ಕೋಬೇಕಂದ್ರೆ ಏನೆಲ್ಲ ಮಾಡಬೇಕನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್. ನೀವು ಮೊದಲಿಗೆ ಗಿವ್ ಅವೇ ಈ 2,000 ವಿನ್ ಆಗಬೇಕಂದ್ರೆ ನಿಮ್ಮ ಒಂದು ಕಮಿಟಿಗೆ 0 ಲೈಕ್ ಬಂದಿರಬೇಕು. ಅಂದರೆ ನೀವು ಕಮಿಟ್ ಮಾಡಿರುವಂಥ ಕಮಿಟಿಗೆ 0 ಲೈಕ್ ಯಾರಿರುತ್ತೆ ಅವ್ರಿಗೆ 2,000 ದುಡ್ಡು ಕೊಡ್ತೀನಿ ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಈ ಒಂದು ಗಿವ್ ಅವೇ ಇನ್ನೂ ಆಗಬೇಕಂದ್ರೆ, ಈ 2,000 ವಿನ್ ಆಗಬೇಕಂದ್ರೆ ನೀವು ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಹಾಗೆ ವಿಡಿಯೋಗೆ ಲೈಕ್ ಮಾಡಿರಬೇಕು. ಹಾಗೆ ಈ ಒಂದು ವಿಡಿಯೋಗೆ ನೀವು ಕಮಿಟ್ ಮಾಡ್ತೀರಲ್ಲ, ನೀವು ಒಂದು ಕಮಿಟ್ ಮಾಡಿದಿರಿ, ಆ ಒಂದು ಕಮಿಟಿಗೆ 0 ಲೈಕ್ ಯಾರಿಗಿರುತ್ತೋ ಅವ್ರಿಗೆ 2,000 ದುಡ್ಡು ಕೊಡ್ತೀನಿ ಫ್ರೆಂಡ್. ಅದು ಹೇಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಮೊದಲಿಗೆ ನೀವೇನಾದರೂ ನಿಮ್ಮ ಒಂದು ಕಮಿಟಿಗೆ 0 ಲೈಕ್ ಇದ್ದರೆ, ನೀವು 0 ಲೈಕ್ ಯಾರಿಗೆ ಇರುತ್ತೋ ಅವ್ರಿಗೆ ನಾನು ರಿಪ್ಲೈ ಮಾಡ್ತೀನಿ. ಏನಂತ, ನಾನು ನಿಮ್ಮ ಒಂದು ಫೋನ್ಪೇನ ID UPI ID ನೀವು ಕಳಿಸ್ಕೊಡ್ಬೇಕು. ಆ ಒಂದು UPI IDಗೆ ನಾನು 2,000 ನಿಮಗೆ ಸೆಂಡ್ ಮಾಡ್ತೀನಿ ಫ್ರೆಂಡ್. ಯಾರೆಲ್ಲ ಬೇಗ ನೀವು ನಿಮ್ಮ ಒಂದು ಕಮಿಟು ಲೈಕು ಯಾರು 0 ಆಗಿರುತ್ತೋ ಅವ್ರಿಗೆ ಮಾತ್ರ. ಎಷ್ಟು ಜನ ಆಗಿರ್ಬೋದು, ಲಾಸ್ಟ್ ಈಗ 0 ಲೈಕ್ ಒಂದು 4-5 ಜನಕ್ಕೆ ಇದ್ದರೆ, ಫಸ್ಟ್ ಟೈಮ್ ಯಾರು 0 ಲೈಕ್ ಅಂದರೆ ಲಾಸ್ಟ್ ಟೈಮ್, ಈಗ 0 ಲೈಕ್ ಇದೆ ಅಂತ ತಿಳ್ಕೊಳ್ಳಿ. ಈ ಒಂದು 0 ಲೈಕಿಗೆ ನಾನು ಕೊಡ್ತಾಯಿದ್ದೀನಿ ಫ್ರೆಂಡ್. ನೆಕ್ಸ್ಟ್ 0 ಲೈಕ್ ಇದ್ದರೆ ಕೊಡೋಲ್ಲ. ಆದರೆ ಫಸ್ಟಿಗೆ ಯಾವುದು 0 ಲೈಕ್ ಇರುತ್ತೆ ಅಂದರೆ ಯಾವ ರೀತಿ ಅಂದರೆ, ಈಗ 0 ಲೈಕ್ 4 ಇದೆ ಅಂತ ತಿಳ್ಕೊಳ್ಳಿ. ಫಸ್ಟು ಕಮಿಟ್ ಮಾಡಿದವನಿಗೆ 2ನೇ ಕಮಿಟ್, 3ನೇ ಕಮಿಟ್, 4ನೇ ಕಮಿಟ್, ಫಸ್ಟ್ ಯಾರು ಕಮಿಟ್ ಮಾಡಿರ್ತಾರಲ್ಲ ಅವ್ರಿಗೆ 0 ಲೈಕ್ ಇದ್ದರೆ ಅವ್ರಿಗೆ 2,000 ದುಡ್ಡು ಕೊಡಲಾಗಿದೆ ಫ್ರೆಂಡ್. ಈ ರೀತಿ ಹೇಳಿಕೊಂಡು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಮೋಸ ಮಾಡ್ತಾರೆ ಫ್ರೆಂಡ್. ಈ ರೀತಿ ಯಾರು ಕೂಡ ಕಮಿಟ್ ಮಾಡ್ಕೋಬೇಡಿ. ಈ ರೀತಿ ಯಾರು ಕೂಡ ನಿಮಗೆ ಸುಮ್ಮನೆ ದುಡ್ಡು ಕೊಡೋಕ್ಕೆ ಹೋಗಲ್ಲ. ಯಾಕಪ್ಪ ಅಂದರೆ ಅವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಫ್ರೆಂಡ್? 10,000 ಗಂಟಲೆ ಗಿವ್ ಅವೇ ಮಾಡ್ತಾರೆ ಅಂದರೆ 0 ಲೈಕಿಗೆ ಕೊಡ್ತಾರೆ ಅಂದರೆ ನೀವು ಕಮಿಟ್ ಮಾಡಿರ್ತೀರ ಯಾವುದೇ ಒಂದು ಫೇಕ್ ಐಡಿಯಿಂದ, ಆ ಒಂದು ನಿಮ್ಮ ಒಂದು ಕಮಿಟಿಗೆ ಲೈಕ್ ಅವರೇ ಮಾಡಿದರೆ ಇದಕ್ಕೆ ಯಾರು ಹೊಣೆ? ಈ ರೀತಿ ಯಾರು ಕೂಡ ನಂಬಕ್ಕೆ ಹೋಗ್ಬಿಟ್ಟು ಮಾಡ್ತಾರೆ. ದುಡ್ಡು ಕೊಡಬೇಕಂದ್ರೆ ಯಾವ ರೀತಿ ಕೊಡಬೇಕಂದ್ರೆ, ಕೈ ಕಾಲಿರಲ್ಲ, ಅವ್ರಿಗೆ ಊಟ ಮಾಡೋಕ್ಕೆ ಆಗ್ತಿರಲ್ಲ, ಅವ್ರಿಗೆ ಕೊಡಿ. ಒಂದು ಹೊತ್ತು ಊಟಕ್ಕೆ ಅವ್ರಿಗೆ ದುಡ್ಡು ಸಿಗ್ತಿರಲಿಲ್ಲ, ಅವ್ರಿಗೆ ದುಡ್ಡು ಕೊಡಿ. ನೀವು ಯಾರ್ಯಾರಿಗೂ ಸುಮ್ಮನೆ ನೀವು ಗಿವ್ ಅವೇ ಮಾಡ್ಕೊಂಡು ಹೋದರೆ ಏನು ಲೆಕ್ಕ? ಅದು ಏನದು ಯೂಸ್ಗೋಸ್ಕರ ಮಾಡ್ತಿರೋ, ಏನು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸಿಗೆ ಜಾಸ್ತಿ ಆಗೋ ಉದ್ದೇಶಕ್ಕೆ ಮಾಡ್ತಿರೋ ನನಗೆ ಗೊತ್ತಾಗ್ತಿರಲ್ಲ. ನೀವೇನಾದರೂ ಗಿವ್ ಅವೇ ಮಾಡ್ತೀರಂದರೆ ಯಾರೋ ಸೈಡಲ್ಲಿ ರೋಡಲ್ಲಿ ಕುಂತಿರ್ತಾರೆ, ಕೈ ಇಲ್ದವರು ಕಾಲ್ದವರು, ಅವ್ರಿಗೆ ದುಡ್ಡು ಕೊಡಿ. ಅದು ಇನ್ನೂ ನಿಮಗೆ ಫಾಲೋವರ್ಸ್ ಜಾಸ್ತಿ ಬರ್ತಾರೆ. ಸುಮ್ಮನೆ ಯಾರಿಗೆ ತಿಳಿದಂಗೆ ನೀವು ಕೊಡೋದಾದರೆ ನೋಡೋರಿಗೂ ಕೂಡ ಹೇಳ್ತೀನಿ, ಈ ರೀತಿ ಯಾರು ಕೂಡ ನಂಬಕ್ಕೆ ಹೋಗ್ಬಿಡಿ. ನಿಮ್ಮೊಂದು ಟೈಮ್ ವೇಸ್ಟ್ ಆಗುತ್ತೆ. ಸುಮ್ಮನೆ ಯಾರು ಕೂಡ ದುಡ್ಡು ಕೊಡೋಲ್ಲ ನಿಮಗೆ. ಯಾರು ಒಬ್ಬರಾದರೂ ಕಮಿಟ್ ಮಾಡಿ, ನನಗೆ ಯಾರಾದರೂ ಗಿವ್ ಅವೇ ಮಾಡಿದ್ದಾರೆ ಅನ್ನೋದು ಕಮಿಟ್ ಮಾಡಿ ನೋಡೋಣ. ಯಾರಿಗೆ ಮಾಡಿದ್ದಾರೆ ಅವರು ಇನ್ಸ್ಟಾಗ್ರಾಮ್ ಅವರು? ಯಾರು ಕೂಡ ಮಾಡೋಕ್ಕೋಗಲ್ಲ. ಸುಮ್ಮನೆ ಇದು ಯೂಸ್ಗೆ, ಫಾಲೋವರ್ಸ್ಗೆ ಆ ರೀತಿ ಮಾಡ್ತಾ ಇರ್ತಾರೆ ಫ್ರೆಂಡ್. ಕೆಲವಷ್ಟು 2 ನಾನು ಇನ್ಸ್ಟಾಗ್ರಾಮ್ ID ನೋಡಿದ್ದೀನಿ, ಅವರು ಜನಕ್ಕೆ ದುಡ್ಡು ಕೊಡ್ತಾರೆ. ಅವ್ರು ಇನ್ನೂ ಕೂಡ ಬೇಗ ಬೆಳೀತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಈ ರೀತಿ ಹೇಳ್ಕೊಂಡು ಭಾಳ ಜನ ಮೋಸ ಮಾಡ್ತಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಯಾರು ಕೂಡ ಇದನ್ನ ನಂಬಕ್ಕೆ ಹೋಗಬೇಡಿ. ಸುಮ್ಮನೆ ನಿಮ್ಮನ್ನು ಟೈಮ್ ವೇಸ್ಟ್ ಆಗುತ್ತೆ. ಇದರಿಂದ ಟೈಮ್ ವೇಸ್ಟ್ ಆಗುತ್ತೆ. ಆಮೇಲೆ ನೀವು ಕಾಯ್ತಾ ಇರ್ತೀರ, 2,000 ಏನಾದರೂ ನಿಮಗೆ ರಿಪ್ಲೈ ಮಾಡಿದಾರೆ ಅನ್ನೋದು ನೀವು ಕಾಯ್ತಾ ಇರ್ತೀರ. ಅವ್ರು ರಿಪ್ಲೈ ಮಾಡೋಕ್ಕಲ್ಲ, ದೇವರ ನೀವು ಎಷ್ಟೇ ಕಮಿಟ್ ಮಾಡಿದ್ರು ನಿಮಗೆ ರಿಪ್ಲೈ ಮಾಡಲ್ಲ ಅವರು. ಈ ರೀತಿ ಜನ ಅದಾರೆ, ಇಲ್ಲ ಅಂತಲ್ಲ. 100ರಲ್ಲಿ 5% ಜನ ಅದಾರೆ ದುಡ್ಡು ಕೊಡೋರು, ಇನ್ನು 95% ಜನ ಫೇಕ್ ಅದಾರೆ. ಈಗ ಎಕ್ಸಾಂಪಲ್ ಅವ್ರು ಪ್ರೂಫ್ ತೋರಿಸ್ತಾರೆ, ಈ ಒಂದು IDಗೆ ನಾನು ದುಡ್ಡು ಕಳಿಸಿದ್ದೀನಿ, ಇವ್ರಿಗೆ ಬೇಕಾದ್ರೆ ರಿಪ್ಲೈ ಮಾಡಿ ಕೇಳಿ ಅಂತ ಹೇಳ್ತಾರೆ. ಆದರೆ ಅವ್ರ ಫ್ರೆಂಡಿಗೆ, ಮಗಳಾಗಿರೋಂಥ ಫ್ರೆಂಡಿಗೆ ಕಳಿಸಿ ದುಡ್ಡನ್ನ ಮತ್ತು ನೀವು ಅವ್ರಿಗೆ ಮಾಡಿದರೆ, ಯಾರು 2,000 ಗಿವ್ ಅವೇ ಮಾಡಿದ್ರೆ ಅಂದರೆ ಹ್ಞೂ ಅಂತಾರೆ, ಮುಗಿತು. ಮತ್ತೆ ನೀವು ಇದರಲ್ಲಿ ಆವಾಗ ನೀವು ನಂಬ್ಕೊತೀರ, ನೀವು ಕಮಿಟ್ ಮಾಡ್ತೀರ, ನಿಮ್ಮ ಒಂದು ಕಮಿಟಿಗೆ ಲೈಕ್ ಕೊಟ್ಟೇ ಕೊಡ್ತಾರೆ ಜನ ಫ್ರೆಂಡ್. ಈ ರೀತಿ ಮೋಸ ಆಗಬೇಡಿ ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಹಾಗೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ಅರ್ಥ ಆಗೋ ಉದ್ದೇಶಕ್ಕೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋನ ಫುಲ್ಲಾಗಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನ್ಸೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋದಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.